ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಯೆಹೋಶುವನ ಗ್ರಂಥ 10ನೇ ಅಧ್ಯಾಯ ವಚನ 11. ಅವರು ಇಸ್ರಾಯೇಲರಿಗೆ ಬೆಂಗೊಟ್ಟು ಬೆತ್ಹೋರೋನಿನ ಇಳಿಜಾರಿನಲ್ಲಿ ಓಡುತ್ತಾ ಅಜೇಕವನ್ನು ಮುಟ್ಟುವವರೆಗೂ ಸರ್ವೇಶ್ವರ ಆಕಾಶದಿಂದ ದೊಡ್ಡ ಕಲ್ಮಳೆಯನ್ನು ಸುರಿಸಿದರು. ಈ ಕಾರಣ ಅನೇಕರು ಸತ್ತರು. ಇಸ್ರಾಯೇಲರ ಕತ್ತಿಗೆ ಈಡಾದವರಿಗಿಂತ ಸರ್ವೇಶ್ವರನಿಂದ ಕಳುಹಿಸಲ್ಪಟ್ಟ ಕಲ್ಮಳೆಯಿಂದ ನಾಶವಾದವರೇ ಹೆಚ್ಚು ಮಂದಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಈ ದಿನದ ಮುಂಜಾನೆಯ ಜೀವಸ್ವರ, ಸರ್ವೇಶ್ವರನು ನನ್ನ ಪರವಾಗಿ ಯುದ್ಧ ಮಾಡುವರು. ಕಮೆಂಟ್ ಮಾಡೋಣ. ಈ ದಿನ ನಿಮಗೆ ಎದುರಾಗಿ ಬರುವ ಎಲ್ಲ ಹೋರಾಟಗಳಲ್ಲಿ ಸರ್ವೇಶ್ವರನು ನನ್ನ ಪರವಾಗಿ ಯುದ್ಧ ಮಾಡುವರು ಎಂದು ನಾವು ಕಮೆಂಟ್ ಮಾಡುವಾಗ ದೇವರಾತ್ಮ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ. ಕಾರಣ ರಾತ್ರಿ ಜಾಗರಣೆ ಪ್ರಾರ್ಥನೆಯಲ್ಲಿ ನಮ್ಮ RRC ಧ್ಯಾನ ಕೇಂದ್ರದಲ್ಲಿ ಸಹೋದರಿ ಒಬ್ಬರು ಅವರು ಬಂದು ಸಾಕ್ಷಿ ಹೇಳಿದ್ರು ಪೀಠದ ಮೇಲೆ. ಏನಂತ ಹೇಳಿದ್ರು ಅಂದ್ರೆ, ಸುಮಾರು ವರ್ಷಗಳಿಂದ ನಾನು ವಾಸ ಮಾಡುತ್ತಿದ್ದ ಮನೆಯ ಮೇಲೆ ಕೋರ್ಟ್ ಕೇಸ್ ಇತ್ತು. ಆ ಕೋರ್ಟ್ ಕೇಸನ್ನ ಹಾಕಿರೋರು ನನ್ನ ಒಡ ಹುಟ್ಟಿದ ಸಹೋದರ ಸಹೋದರಿಯರೇ. ಅದು ನನಗಾಗಿ ಬಂದಂಥ ಪ್ರಾಪರ್ಟಿ, ನಮ್ಮಮ್ಮ ನನ್ನ ಹೆಸರಲ್ಲಿ ಬರೆದುಕೊಟ್ಟ ಪ್ರಾಪರ್ಟಿ. ನಾನು ಆಫೀಸಲ್ಲಿ ಲೋನ್ ಎಲ್ಲ ತೆಗೆದು ನಾನು ಮತ್ತು ನನ್ನ ಗಂಡ ಸುಮಾರು ಒಂದು 5 ಅಂತಸ್ತಿನ ಮನೆಯನ್ನು ಕಟ್ಟಿ ಮುಗಿಸಿದೆವು. ಮನೆ ಬ್ಲೆಸ್ಸಿಂಗ್ ಟೈಮಲ್ಲಿ ಬಂದಂಥ ಸಹೋದರ ಸಹೋದರಿಯರಿಗೆ ಇಷ್ಟು ದೊಡ್ಡ ಮನೆ ಈಕೆ ಕಟ್ಟಿ ಮುಗಿಸಿದಾಳಲ್ಲ, ಇದು ನಮ್ಮಮ್ಮ ಕೊಟ್ಟು ಬಿಡ್ತಲ್ಲ ಅನ್ನುವ ರೀತಿಯಲ್ಲಿ ಹೊಟ್ಟೆ ಕಿಚ್ಚಿನ ನಿಮಿತ್ತ ಆಕೆಯ ಮೇಲೆ ಕೇಸ್ ಹಾಕಿಬಿಟ್ಟರು. ಎಲ್ಲ ಸುಮಾರು ವರ್ಷಗಳಿಂದ ಕೋರ್ಟ್ಗೆ ಓಡಾಡಿ ಆಕೆಗೆ ಸಾಕಾಗಿ ಹೋಗಿತ್ತು. ಅಂಥ ಸಮಯದಲ್ಲಿ RRC ಧ್ಯಾನ ಕೇಂದ್ರಕ್ಕೆ ಬಂದು ಜಾಗರಣೆ ಪ್ರಾರ್ಥನೆಯಲ್ಲಿ 3 ದಿನ ಧ್ಯಾನಕೂಟದಲ್ಲಿ ಭಾಗವಹಿಸಿ ಸರ್ವೇಶ್ವರನು ನಮ್ಮ ಪರವಾಗಿ ಯುದ್ಧ ಮಾಡುವರು. ಕೌನ್ಸಿಲಿಂಗ್ ಅಲ್ಲಿ ಹೇಳಿದ್ದೆ, ನಿನಗೆ ವಿರುದ್ಧವಾಗಿ ಯೆಶಾಯ 54:17, ನಿನಗೆ ವಿರುದ್ಧವಾಗಿ ಉಪಯೋಗಿಸುವ ಆಯುಧಗಳು ನಿಷ್ಕ್ರಿಯವಾಗುತ್ತದೆ. ನ್ಯಾಯಾಲಯದಲ್ಲಿ ದೇವರೇ ನಿನ್ನ ಪರ ವಾದಿಸಿ ನಿನಗೆ ನ್ಯಾಯವನ್ನು ಒದಗಿಸಿಕೊಡುವರು ಎಂದು ಆ ಮಹಿಳೆಗೆ ಧೈರ್ಯವನ್ನು ತುಂಬಿ ವಿಶ್ವಾಸವನ್ನು ತುಂಬಿಸಿ ಕಳಿಸಿಕೊಟ್ಟಿದ್ದೆವು. ಅದ್ಭುತಕರವಾದ ರೀತಿ ಒಂದು 3 ತಿಂಗಳಾಗಿರಬಹುದಷ್ಟೇ. ರಾತ್ರಿ ಜಾಗರಣೆ ಪ್ರಾರ್ಥನೆಗೆ ಬಂದು ಸಾವಿರಾರು ಜನರ ಮುಂದೆ ಆಕೆ ನಿಂತು ಕೊಟ್ಟಂತ ಸಾಕ್ಷಿ ಏನೆಂದರೆ, ಕಳೆದ 15 ದಿವಸಗಳ ಹಿಂದೆ ಕೋರ್ಟಲ್ಲಿ ಆ ಕೇಸು ಹಿಯರಿಂಗ್ ಇತ್ತು. ನನಗಿದರಿಂದ ಸಾಕಾಗಿ ಹೋಗಿದೆ, ಇದರಿಂದ ಬಿಡುಗಡೆ ದೊರಕಿದರೆ ಸಾಕು ಎಂದು ಪ್ರಾರ್ಥನೆ ಮಾಡಿಕೊಂಡು ಹೋದೆ. ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ಅದು ಏನಾಯ್ತು ಅಂತ ಗೊತ್ತಿಲ್ಲ. ಇಷ್ಟು ದಿನಗಳವರೆಗೆ ಬಂದಿದ್ದ ಕೇಸು, ಆ ದಿನ ನನ್ನ ಸಹೋದರ ಸಹೋದರಿಯರ ಮಾತುಗಳು, ಲಾಯರ್ ಮಾತುಗಳು ಎಲ್ಲವೂ ದೇವರು ತಲೆ ಕೆಳಗಾಗುವಂತೆ ಮಾಡಿಬಿಟ್ಟರು. ಅಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತ ನನ್ನ ಅರಿವಿಗೆ ಬರೋದಕ್ಕೆ ಮೊದಲೇ ಜಡ್ಜು ತೀರ್ಪನ್ನು ಕೊಟ್ಬಿಟ್ಟು ಕೇಸು ನನ್ನ ಪರವಾಗಿ ಜಯವಾಗಿ ಮಾರ್ಪಾಡಾಯಿತು. ನನಗೆ ಈಗಲೂ ಅದು ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ದೇವರು ಅದ್ಭುತಕರವಾಗಿ ನನ್ನ ಪರವಾಗಿ ಹೋರಾಡಿ ನನಗೆ ಜಯವನ್ನು ತಂದು ಕೊಟ್ಟಿದ್ದಾರೆ ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಜೀವಿತದಲ್ಲಿಯೂ ಈ ರೀತಿಯ ಹೋರಾಟಗಳಿದೆಯಾ? ಈ ಹೋರಾಟಗಳಿಂದ ತತ್ತರಿಸಿ ಹೋಗಿದ್ದೀರಾ? ಬೇಸರಗೊಂಡಿದ್ದೀರಾ? ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲವಲ್ಲ ಎಂದು ಕೊರಗುತ್ತಿದ್ದೀರಾ? ಭಯಪಡಬೇಡಿ, ಸರ್ವೇಶ್ವರ ನನ್ನ ಪರವಾಗಿ ಯುದ್ಧ ಮಾಡುವರು. ದೇವರೇ ನನ್ನ ಪರವಾಗಿ ಹೋರಾಡಿ ನನಗೆ ನ್ಯಾಯವನ್ನು ಒದಗಿಸಿಕೊಡುವರು ಎಂದು ನೀವು ಕಮೆಂಟ್ ಮಾಡಿ ಆಮೇನ್ ಎಂದು ಹೇಳಿ ಆ ವಾಗ್ದಾನವಾಗಿ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿ ನೀವು ಸಹ ದೇವರಿಗೆ ಸಾಕ್ಷಿಗಳಾಗಿ ದೇವರು ಮಾರ್ಪಡಿಸುತ್ತಾರೆ. ಇಲ್ಲಿ ಯೆಹೋಶುವನ ವಿರುದ್ಧ 5 ರಾಜರು ಒಟ್ಟಾಗಿ ಸೇರಿ ಬರ್ತಾರೆ. ಬೇರೆ ಬೇರೆ ರಾಜರುಗಳು, ಆದರೆ ಯೆಹೋಶುವನ ವಿರುದ್ಧ ಅವರಿಗೆ ದ್ವೇಷವಿದ್ದ ಕಾರಣ 5 ರಾಜರುಗಳು ಒಟ್ಟಾಗಿ ಸೇರಿ ಯೆಹೋಶುವನ ಮೇಲೆ, ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬರುವಾಗ ಇಸ್ರಾಯೇಲರು ಆ ಶತ್ರುಗಳ ವಿರುದ್ಧ ಹೋರಾಡುತ್ತಾರೆ. ಇಸ್ರಾಯೇಲರು ಒಂದು ಗುಂಪು, 1:5 ಅಲ್ವಾ? ಈ ಕಡೆ ಒಂದು ತಂಡ, ಇವರಿಗೆ ಆಪೋಸಿಟ್ ಆಗಿ 5 ತಂಡ ಇದೆ. ಬಲದಲ್ಲಿ, ಸಂಖ್ಯೆಯಲ್ಲಿ, ಎಲ್ಲದರಲ್ಲೂ 1:5 ಅಂದ್ರೆ ನಿಮಗೆ ರೇಷಿಯೋ ಗೊತ್ತಾಗುತ್ತಲ್ವಾ? ಶತ್ರು ಕಡೆನೆ ಜಾಸ್ತಿ. ಅಂತ ಸಮಯದಲ್ಲಿ ಯೆಹೋಶುವನು ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಯೆಹೋಶುವನ ಪರವಾಗಿ ಯುದ್ಧ ಮಾಡಲು ಪ್ರಾರಂಭ ಮಾಡ್ತಾರೆ. ಇಸ್ರಾಯೇಲರು ತಮ್ಮ ಕತ್ತಿಯಿಂದ ಹೋರಾಟ ಮಾಡಿ ಶತ್ರುಗಳನ್ನ ಸದೆ ಬಡಿದರು ನಿಜ, ಆದರೆ ಆ ಯುದ್ಧದ ಸಮಯದಲ್ಲಿ ದೇವರು ಆಕಾಶದ ಬಾಗಿಲನ್ನ ತೆರೆದರು. ಆಕಾಶದಿಂದ ಯಥೇಚ್ಛವಾದ ಕಲ್ಮಳೆ ಸುರಿಸಲ್ಪಟ್ಟಾಗ ಆ ಕಲ್ಲಿನ ಮಳೆಗೆ ತುತ್ತಾದಂತ ಶತ್ರು ಸಮೂಹ ಅನೇಕರು ನಾಶವಾಗಿ ಅವರು ಭಯಭ್ರಾಂತರಾಗಿ ಓಡಿ ಹೋಗುತ್ತಾರೆ. ಈ 5 ಜನ ಅರಸರುಗಳು ಏನು ಮಾಡುವುದೆಂದು ಗೋಚರಿಸದೆ ದೇವರೇ ಈತನ ಪರವಾಗಿ ಯುದ್ಧ ಮಾಡುತ್ತಾರೆ ಎಂಬ ಸತ್ಯವನ್ನ ಮನಗಂಡ ಅವರು
ಹೇಗಾದರೂ ತಮ್ಮ ಪ್ರಾಣವನ್ನು ತಪ್ಪಿಸಿಕೊಂಡರೆ ಸಾಕು ಎಂದು ಒಂದು ಗುಹೆಯಲ್ಲಿ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾರೆ. ಆದರೆ ಯೆಹೋಶುವನು ಆ ಗುಹೆಯ ಬಾಗಿಲಿಗೆ ಒಂದು ಕಲ್ಲನ್ನು ಇಟ್ಟು ತನ್ನ ಸೇನಾಪತಿಗಳನ್ನು ಕರೆದು 5 ಜನರನ್ನ ಸೆರೆ ಹಿಡಿದು ಅವರ ಕತ್ತಿನ ಮೇಲೆ ಕಾಲನ್ನು ಇಡಿರಿ ಎಂದು ಹೇಳುತ್ತಾನೆ. ಅವರು ಭಯಭ್ರಾಂತರಾಗಿ ನೋಡುವಾಗ, ಭಯಪಡಬೇಡಿ, ಸರ್ವೇಶ್ವರನು ಈ ಶತ್ರುಗಳನ್ನು ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ, ಅವರ ಕತ್ತಿನ ಮೇಲೆ ಕಾಲಿಡಿ, ಹೀಗೆಯೇ ನಿಮ್ಮ ಶತ್ರುಗಳು ನಿಮ್ಮ ಪಾದದಡಿಯಲ್ಲಿ ನಸುಕಿ ಬಿಡುವರು, ನಿಮ್ಮ ಶತ್ರುಗಳನ್ನ ನಿಮ್ಮ ಪಾದದಡಿಯಲ್ಲಿ ದೇವರು ನಸುಕಿ ಬಿಡುವರು ಎಂದು 5 ಜನ ರಾಜರುಗಳನ್ನು ಸಂಹರಿಸಿ ನಾಶ ಮಾಡಿ ಆ ದಿನ ಭಯಂಕರವಾದ, ಅದ್ಭುತಕರವಾದ, ಅಮೋಘವಾದ ಜಯ ಇಸ್ರಾಯೇಲರದಾಗುತ್ತದೆ. ಇದಕ್ಕೆ ಕಾರಣ ಏನೆಂದರೆ, ಇಸ್ರಾಯೇಲರ ಕತ್ತಿಯ ಬಲದಿಂದ ಹತರಾದವರಿಗಿಂತ ಸರ್ವೇಶ್ವರನು ಸುರಿಸಿದ ಕಲ್ಮಳೆಗೆ ಸಿಕ್ಕಿ ಹತರಾದವರ ಸಂಖ್ಯೆ ಜಾಸ್ತಿಯಾಗಿ ದೇವರು ಅದ್ಭುತಕರವಾದ ಜಯವನ್ನು ತಂದುಕೊಟ್ಟರು. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ. ಅಶ್ವ ಬಲ ಯುದ್ಧಕ್ಕೆ ಸನ್ನದ್ಧವಾಗಿದೆ, ಆದರೆ ಜಯವೋ ಕರ್ತನದು, ಜಯವು ದೇವರಿಂದ ಬರುವಂಥದ್ದು. ಆ ಯೆಹೋಶುವನ ಸಹಾಯಕ್ಕಾಗಿ ಸರ್ವೇಶ್ವರನೇ ಇಳಿದು ಬಂದರು. ಸ್ವರ್ಗದ ದ್ವಾರಗಳು ತೆರೆಯಲ್ಪಟ್ಟವು, ಕಲ್ಮಳೆ ಯಥೇಚ್ಛವಾಗಿ ಸುರಿಸಲ್ಪಟ್ಟಿತ್ತು. ಅದೇ ರೀತಿಯಲ್ಲಿ ಇಂದಿಗೂ ನೀನು ನಂಬಿದ್ದೇ ಆದರೆ ದೇವರ ಮಹಿಮೆಯನ್ನು ನಿನ್ನ ಜೀವಿತದಲ್ಲಿ ಕಾಣುವೆ. ಯೆಹೋಶುವನಿಗೆ ಸಹಾಯ ಮಾಡಿದ ದೇವರು ನಿತ್ಯಕ್ಕೂ ಜೀವಿಸುವ ದೇವರಾಗಿದ್ದಾರೆ. ಯೇಸುವಿನ ನಾಮದ ಬಲದಲ್ಲಿ, ಯೇಸುವಿನ ನಾಮದ ಶಕ್ತಿಯಲ್ಲಿ ನಿಮಗೆ ವಿರುದ್ಧವಾಗಿ ಉಪಯೋಗಿಸುವ ಎಲ್ಲ ಆಯುಧಗಳು ನಿಷ್ಕ್ರಿಯವಾಗಲಿ. ವಿಶೇಷವಾಗಿ ಈ ದಿನ ಕೋರ್ಟ್ ಕೇಸ್ಗಾಗಿ ಅಲೆದಾಡುತ್ತಿರುವ, ನನಗೆ ನ್ಯಾಯ ಒದಗಿಸಿಕೊಡುವವರು ಯಾರಿದ್ದಾರೆ ಎಂದು ತತ್ತರಿಸಿ ಹೋಗುವ ನಿಮಗೆ ಸರ್ವೇಶ್ವರನೇ ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ವಾದಿಸಿ ನಿಮಗೆ ಜಯವನ್ನು ತಂದು ಕೊಡುವವರಾಗಿದ್ದಾರೆ. ನಮ್ಮ ಪರವಾಗಿ ವಾದಿಸುವ ವಕೀಲರು ನಮಗೊಬ್ಬರಿದ್ದಾರೆ, ಅವರೇ ಪ್ರಭು ಯೇಸು ಕ್ರಿಸ್ತರು. ಸತ್ಯ ಸ್ವರೂಪಿಯು ಪ್ರೀತಿ ಸ್ವರೂಪಿಯಾದ ಪ್ರಭು ಯೇಸು ಕ್ರಿಸ್ತರು ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದು ನಮ್ಮ ರಕ್ಷಣೆಗಾಗಿ, ನಮ್ಮ ಬಿಡುಗಡೆಗಾಗಿ ಮೊರೆ ಇಡುತ್ತಿರುವ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಈ ದಿನ ನಿಮಗೆ ಪರಿಪೂರ್ಣವಾದ ಜಯವೂ ಶಕ್ತಿಯು ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.